ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೇನೆ. ವೀಕ್ಷಕರೇ, ಇವತ್ತು ಬೆಳಿಗ್ಗೆ ನಾವು ಬೆಳಗಾವಿಯಿಂದ ಮೈಸೂರಿಗೆ ತಲುಪಿದ್ವಿ. ನೀವು ಹಿಂದಿನ ವ್ಲಾಗ್ ನೋಡಿರ್ಬೋದು. ಸೊ ಸ್ವಲ್ಪ ಟೈಮ್ ಇತ್ತು, ಸೊ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ತಾಯಿಯ ದರ್ಶನ ಪಡೆಯೋಕೆ ಚಾಮುಂಡಿ ದೇವಾಲಯಕ್ಕೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ವೀಕ್ಷಕರೇ, ಹೋಗ್ತಾ ದಾರಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ವಿ. ನಮ್ ಗೆಳೆಯರು ಹೇಳಿದ್ರು ಒಂದು ಹಳ್ಳಿ ಹಟ್ಟಿ ಅಂತ ಫೇಮಸ್ ಹೋಟೆಲ್ ಇದೆ ಹೋಗುವ ದಾರಿಯಲ್ಲೇ. ಸೊ ಬನ್ನಿ ವೀಕ್ಷಕರೇ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಡೋಣ. ವೀಕ್ಷಕರೇ, ಇಲ್ಲಿಂದ ಲೆಫ್ಟ್ ತಗೋಬೇಕು ನೋಡಿ. ಇಲ್ಲಿ KC ನಗರ ಆರ್ಚ್ ಇದೆ. ಸೊ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲೇ ಇದೆ. ಇಲ್ಲಿಂದ ಒಳಗಡೆ ಒಂಚೂರು 1/2 ಕಿಲೋಮೀಟರ್ ತೋರಿಸ್ತಾ ಇದೆ. ಬನ್ನಿ ವೀಕ್ಷಕರೇ, ಹೋಗೋಣ. ವೀಕ್ಷಕರೇ, ಫೈನಲಿ ಹಳ್ಳಿ ಹಟ್ಟಿ ಹೋಟೆಲ್ ಹತ್ರ ಬಂದ್ವಿ. ಸೊ ಈ ಬೈಕ್ ಹೋಗ್ತದೆ ನೋಡಿ, ಅಲ್ಲಿಂದಾನೇ ನಾವು ಬಂದಿದ್ದು. ಮೇನ್ ರೋಡ್ ಇಂದ ಜಸ್ಟ್ 500 ಮೀಟರ್ಸ್ ಒಳಗಡೆ ಇದೆ. ಎದುರುಗಡೆ ಇದೆ ನೋಡಿ ಹಳ್ಳಿ ಹಟ್ಟಿ ಹೋಟೆಲ್. ಸೊ ಇಲ್ಲಿ ನಿಮ್ ಬೈಕ್ ಪಾರ್ಕಿಂಗ್ ಕೂಡ ಮಾಡಬಹುದು, ಕಾರ್ ಪಾರ್ಕಿಂಗ್ ಕೂಡ ಇದೆ. ಲೆಫ್ಟ್ ಅಲ್ಲಿ ಸುಂದರವಾದ ಒಂದು ಪಾರ್ಕ್ ಕೂಡ ಇದೆ. ವೀಕ್ಷಕರೇ ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಇಡ್ಲಿ ಇದೆ, ಮಸಾಲೆ ದೋಸೆ ಇದೆ, ಅಲಸಂದೆ ಕಾಳು ಬಾತ್ ಇದೆ, ಎರಳೆಕಾಯಿ ಚಿತ್ರಾನ್ನ ಇದೆ, ಬೆಲ್ಲದ ಕೇಸರಿ ಬಾತ್ ಇದೆ, ಅವರೆಕಾಳು ಉಪ್ಪಿಟ್ಟಿದೆ. ಇಡ್ಲಿ ಕೊಡಿ, ಎರಡು ಇಡ್ಲಿ ನೋಡಿ. ತುಪ್ಪ ಏನು ಕೊಡಿ ಅಣ್ಣ? ಇಡ್ಲಿ 2 ಪ್ಲೇಟ್ ಇಡ್ಲಿ ಅಣ್ಣ. 2 ಪ್ಲೇಟ್ ಇದೆ ಅಮ್ಮ. ಕೇಸರಿ ಬಾತ್ ಗುಳ್ಳಣ್ಣ, ಬೆಲ್ಲದ ಕೇಸರಿ ಬಾತ್ ಸ್ವೀಟ್ ಅಣ್ಣ ಜಿ. 2 ಪ್ಲೇಟ್ ಇಡ್ಲಿ. ಸರ್ ಮಸಾಲೆ ದೋಸೆ ಬೇಕಾದ್ರೆ 1 ನಿಮಿಷ ಮುಂಚೆ ಹೇಳಿ, ಮಸಾಲೆ ದೋಸೆ ಹಾಕ್ಸ್ಕೊಡ್ತೀನಿ. ಟಿಫನ್ ಮಾಡೋದು ಈ ಕಡೆ ಬನ್ನಿ. ವೀಕ್ಷಕರೇ, ನಾವು ಮೊದಲಿಗೆ 2 ಇಡ್ಲಿ ಮತ್ತೆ ವಡೆ ತುಪ್ಪದ ಜೊತೆಗೆ ತೊಗೊಂಡ್ವಿ. ಇಡ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೀವು ನೋಡೂ ಇರ್ಬೋದು ತುಪ್ಪ ಹೆಂಗ್ ಹಾಕ್ತಾರೆ ಅಂತ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ವೀಕ್ಷಕರೇ, ನಾನು ಇಡ್ಲಿನ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಷ್ಟು ಮೃದುವಾಗಿ ಅಂದ್ರೆ ಸ್ಮೂತ್ ಹತ್ತಿದ್ದಂಗಿದೆ. ಸೊ ನಿಜವಾಗ್ಲೂ ತುಪ್ಪ ಹಾಕಿರ್ತಾರಲ್ಲ, ಸೊ ಅದು ಮಿಕ್ಸ್ ಮಾಡಿಕೊಂಡು ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಮೆತ್ತಗಿದೆ ನೋಡಿ. ಸೊ ಆರಾಮಾಗಿ ಚಟ್ನಿಯಲ್ಲಿ ನಾವು ಇದು ಮಾಡಿಕೊಂಡು ತಿನ್ಬೋದು. ಬನ್ನಿ ವೀಕ್ಷಕರೇ, ಟೇಸ್ಟ್ ಮಾಡೋಣ. ವೀಕ್ಷಕರೇ, ಇಡ್ಲಿ ಆದಮೇಲೆ ನಾವು ಖಾರಾಬಾತ್ ತೊಗೊಂಡ್ವಿ. ಖಾರಾಬಾತ್ ಜೊತೆಗೆ ಕೇಸರಿ ಬಾತ್ ಕೂಡ ತೊಗೊಂಡ್ವಿ. ಇದ್ರ ವಿಶೇಷ ಏನಂದರೆ ತುಪ್ಪ ಮತ್ತು ಬೆಲ್ಲದಲ್ಲಿ ಮಾಡಿರೋದು ನೋಡ್ರಿ ಎಷ್ಟು ಮೃದುವಾಗಿದೆ. ಸೊ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀವಿ ವೀಕ್ಷಕರೇ. ವೀಕ್ಷಕರೇ, ಖಾರಾಬಾತ್ ಮತ್ತು ಕೇಸರಿ ಬಾತ್ ಆದಮೇಲೆ ನಾವು ಲೆಮನ್ ರೈಸ್ ಕೂಡ ತೊಗೊಂಡ್ವಿ. ಲೆಮನ್ ರೈಸ್ ಜೊತೆಗೆ 2 ವಡೆ ಮತ್ತು ಚಟ್ನಿ ಕೂಡ ತೊಗೊಂಡ್ವಿ. ನೋಡೋಣ ಇದು ಟೇಸ್ಟ್ ಹೇಗಿದೆ ಅಂತ. ಎಲ್ಲದ್ರದ್ದು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಫೈನಲಿ ತಿಳಿಸ್ತೀವಿ ವೀಕ್ಷಕರೇ. ವೀಕ್ಷಕರೇ, ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ನಿಮಗೆ ಬಿಲ್ ಕೂಡ ತೋರಿಸಿದ್ದೀನಿ, ನೀವು ಪೌಸ್ ಮಾಡಿಬಿಟ್ಟು ನೋಡ್ಬೋದು ಯಾವ ಥರ ರೇಟ್ ಇದೆ ಅಂತ. ಸೊ ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅದ್ಭುತವಾಗಿತ್ತು. ಸೊ ವೀಕ್ಷಕರೇ, ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮೇನ್ ರೋಡಿಂದ 500 ಮೀಟರ್ಸ್ ಕಾರ್ ಬರ್ತದೆ ನೋಡಿ, ಆ ಥರನೇ ನಾವು ಬಂದ್ವಿ. ಸೊ ಹೋಗೋದು ಈ ಕಡೆಯಿಂದನೇ ಹೋಗ್ಬೋದು. ಸೊ ಮೇನ್ ರೋಡ್ವರೆಗೆ 500 ಮೀಟರ್ಸ್ ದೂರ ಇದೆ ವೀಕ್ಷಕರೇ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ತಾಯಿಯ ದರ್ಶನ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಅದ್ಭುತವಾಗಿತ್ತು, ಟೇಸ್ಟ್ ತುಂಬಾ ಚೆನ್ನಾಗಿತ್ತು ವೀಕ್ಷಕರೇ. ನೀವೇನಾದರೂ ಈ ಕಡೆ ಬಂದ್ರೆ ನೀವು ಕೂಡ ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಬನ್ನಿ ವೀಕ್ಷಕರೇ, ತಾಯಿಯ ದರ್ಶನ ಮಾಡ್ಕೊಳ್ಳೋಕೆ ಬೆಟ್ಟ ಕಡೆ ಹೊರಡೋಣ.
ವೀಕ್ಷಕರೇ, ಇಲ್ಲಿ ರೈಟ್ ಸೈಡ್ ಇಲ್ಲಿ ವ್ಯೂ ಪಾಯಿಂಟ್ ಇದೆ ನೋಡಿ. ರಿಟರ್ನ್ ಬರುವ ನಾವು ನೋಡೋಣ. ವೀಕ್ಷಕರೇ, ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡಿ. 4 ವೀಲರ್ ಕೂಡ ಇದೆ, ಮತ್ತೆ 2 ವೀಲರ್ ಕೂಡ ಇದೆ. ಬನ್ನಿ ನಮ್ಮ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ನಾವು ತಾಯಿಯ ದರ್ಶನಕ್ಕೆ ಹೋಗೋಣ. ವೀಕ್ಷಕರೇ, ಪಾರ್ಕಿಂಗ್ ಇಂದ ಒಂದು 100 ಇಲ್ಲ 150 ಮೀಟರ್ಸ್ ನಾವು ನಡ್ಕೊಂಡು ಬಂದ್ರೆ ದೇವಸ್ಥಾನ ಹತ್ರ ಬರ್ತೀವಿ ವೀಕ್ಷಕರೇ. ವೀಕ್ಷಕರೇ, ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ವೀಕ್ಷಕರೇ, ನಿಮ್ಗೆ ಏನಾದರೂ ಸ್ಪೆಷಲ್ ದರ್ಶನ್ ಟಿಕೆಟ್ ಬೇಕಂದ್ರೆ ಇಲ್ಲೇ ಪಕ್ಕದಲ್ಲೇ ಟಿಕೆಟ್ ಕೌಂಟರ್ ಇದೆ ನೋಡಿ ವೀಕ್ಷಕರೇ. ನಾವು ತಗೊಳ್ತಾ ಇರೋದು ಸ್ಪೆಷಲ್ ದರ್ಶನ್ ಟಿಕೆಟ್ 100 ರೂಪಾಯಿದು. ವೀಕ್ಷಕರೇ, ಸ್ಪೆಷಲ್ ದರ್ಶನ್ ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಕ್ಯೂ ಅಲ್ಲಿ ಬಂದ್ವಿ. ಸೊ ಅಷ್ಟೊಂದು ರಶ್ ಕಾಣಿಸಲ್ಲ, ಬಟ್ 2 ಲೈನ್ ಇದೆ. ನೋಡೋಣ ಎಷ್ಟು ಗಂಟೆಯಲ್ಲಿ ನಮ್ಮ ದರ್ಶನ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ತೀವಿ. ಬನ್ನಿ ವೀಕ್ಷಕರೇ, ತಾಯಿಯ ದರ್ಶನ ಮಾಡ್ಕೊಳ್ಳೋಕ್ಕೆ ನಾವು ಹೋಗೋಣ. ವೀಕ್ಷಕರೇ, ಫೈನಲಿ ತಾಯಿಯ ದರ್ಶನ ತಗೊಂಡು ಬಂದ್ವಿ. ನಮಗೆ 1.5 ಗಂಟೆ ಬೇಕಾಯ್ತು. ಸೊ ಇಲ್ಲಿ ಎದುರುಗಡೆ ಪ್ರಸಾದನೂ ಕೊಡ್ತಾ ಇದ್ದಾರೆ. ಸೊ ಪ್ರಸಾದ ತಗೊಂಡ್ಬಿಟ್ಟು ನಾವು ಬಂದ್ವಿ. ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ 1.5 ಗಂಟೆ ಹತ್ತಿತು ವೀಕ್ಷಕರೇ. ಸ್ಪೆಷಲ್ ದರ್ಶನ್ ಕ್ಯೂ ಅಲ್ಲಿ ಹೋಗಿದ್ರು ಸ್ವಲ್ಪ ರಶ್ ಇತ್ತು, ಆಮೇಲೆ ರಶ್ ಆಯ್ತು ಜಾಸ್ತಿ. ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಾಯ್ತು ವೀಕ್ಷಕರೇ ದರ್ಶನ ಅಂತೂ. ಸೊ ಇವಾಗ ನಮ್ಮ ಪ್ರಯಾಣ ಮೈಸೂರು ಕಡೆಗೆ. ಬನ್ನಿ ವೀಕ್ಷಕರೇ, ಹೋಗೋಣ. ವೀಕ್ಷಕರೇ, ನಮ್ಮ ದರ್ಶನ ಆಯ್ತು. ದರ್ಶನ ಮಾಡ್ಕೊಂಡು ನಾವು ಬೈಕ್ ಪಾರ್ಕಿಂಗ್ ಬಂದ್ಬಿಟ್ಟು ಬೈಕ್ ತಗೊಂಡು ಹೊರಡ್ತಾ ಇದೀವಿ ಮೈಸೂರು ಕಡೆಗೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಬೈಕ್ಗೆ 10 ರೂಪಾಯಿ ಚಾರ್ಜ್ ಕೊಟ್ವಿ, ಪಾರ್ಕಿಂಗ್ ಚಾರ್ಜ್. ಸೊ ಇವಾಗ ನಾವು ಮೈಸೂರು ಕಡೆಗೆ ಹೋಗ್ತಾ ಇದೀವಿ. ಹೋಗ್ತಾ ಹೋಗ್ತಾ ಆ ವ್ಯೂ ಪಾಯಿಂಟ್ ನ ವಿಸಿಟ್ ಮಾಡ್ಬಿಟ್ಟು ಹೋಗ್ತೀವಿ. ಬನ್ನಿ ವೀಕ್ಷಕರೇ, ಹೋಗೋಣ. ವೀಕ್ಷಕರೇ, ಇವಾಗ ನಾವು ವ್ಯೂ ಪಾಯಿಂಟ್ಗೆ ಬಂದ್ವಿ ನೋಡಿ. ಇಲ್ಲಿಂದನೇ ಕಾಣಿಸುತ್ತೆ ನಿಮಗೆ, ಸಾರ್ವಜನಿಕರ ಗಮನಕ್ಕೆ ಅಂತ ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ಸೊ ನೀವು ಪೌಸ್ ಮಾಡ್ಬಿಟ್ಟು ನೋಡ್ಬೋದು ವೀಕ್ಷಕರೇ. ಬನ್ನಿ ವ್ಯೂ ನೋಡಕ್ಕೆ ಹೋಗೋಣ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ವ್ಯೂ ಪಾಯಿಂಟ್ ಇಂದ. ಸೊ ಹೇಗೆ ಕಾಣಿಸ್ತದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿಂದ ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲ್ ಕಾಣಿಸ್ತಾ ಇದೆ ನೋಡಿ. ನಿಮ್ಗೆ ಝೂಮ್ ಮಾಡ್ಬಿಟ್ಟು ತೋರ್ಸೋ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೌದು ವೀಕ್ಷಕರೇ, ವ್ಯೂ ಪಾಯಿಂಟ್ ಇಂದ ತುಂಬಾ ಸುಂದರವಾಗಿ ಕಾಣಿಸ್ತು. ಸೊ ಇವಾಗ ನಾವು ಮೈಸೂರು ಸಿಟಿ ಕಡೆಗೆ ಹೋಗ್ತಾ ಇದೀವಿ. ಸೊ ಬೆಳಿಗ್ಗೆ ನಾವು ಹಳ್ಳಿಹಟ್ಟಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ಆಮೇಲೆ ಬೆಟ್ಟಕ್ಕೆ ಬಂದ್ಬಿಟ್ಟು ತಾಯಿಯ ದರ್ಶನ ಪಡೆದುಕೊಂಡು ವ್ಯೂ ಪಾಯಿಂಟ್ ಅಲ್ಲಿ ವ್ಯೂ ನೋಡ್ಕೊಂಡು ಸೊ ಇವಾಗ ಮೈಸೂರು ನಗರಕ್ಕೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಸೊ ಇನ್ನೊಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ನಿಮ್ಗೆ ಡೈರೆಕ್ಟ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಹೋಗೋಣ ಬನ್ನಿ ವೀಕ್ಷಕರೇ.
ವೀಕ್ಷಕರೇ, ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ಅಂಗಡಿಗಳಿದಾವೆ, ಶೋರೂಮ್ಗಳಿದಾವೆ. ನಿಮಗೆ ಬೇಕಾದ್ರೆ ಶಾಪಿಂಗ್ ಕೂಡ ಮಾಡ್ಬೋದು ಹೋಗಿ ಬರುವಾಗ. ಮತ್ತೆ ಸ್ಯಾಂಡ್ ಮ್ಯೂಸಿಯಂ ಕೂಡ ಇದೆ, ತುಂಬಾ ಪ್ಲೇಸಸ್ ಇದೆ ನಿಮಗೆ ಶಾಪಿಂಗ್ ಮಾಡೋಕ್ಕೆ. ಮತ್ತೆ ನಾವು ಟಿಫನ್ ಮಾಡಿದ್ವಲ್ಲ, ಅದು ತೋರಿಸಿ ಇದೇ ದಾರಿಯಲ್ಲಿದೆ. ಇಲ್ಲಿದೆ ನೋಡಿ ವೀಕ್ಷಕರೇ, ಈ ಆರ್ಚಿಂದ ಲೆಫ್ಟ್ ಒಳಗಡೆ 500 ಮೀಟರ್ಸ್ ನೀವು ಒಳಗಡೆ ಹೋದರೆ ಹಳ್ಳಿ ಹಟ್ಟಿ ನಾವೇನು ಟಿಫನ್ ಮಾಡಿದ್ವಲ್ಲ ಆ ಹೋಟೆಲ್ ಸಿಗುತ್ತೆ ವೀಕ್ಷಕರೇ. ಇನ್ನೊಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ವೀಕ್ಷಕರೇ ನೋಡ್ರಿ, ಇದೇ ದಾರಿಯಲ್ಲಿ ರೈಟ್ ಸೈಡ್ ಅಲ್ಲಿ ಮೈಸೂರು ಝೂ ಕೂಡ ಇದೆ. ಮೇನ್ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಒಂಚೂರು ಮುಂದೆ ಬಂದ್ರೆ ಇಲ್ಲಿ ಅಕ್ವಾ ವಾರ್ಡ್ ಕೂಡ ಇದೆ ನೋಡಿ ವೀಕ್ಷಕರೇ. ಇವಾಗ ಮೈಸೂರು ಅರಮನೆ ಹತ್ರದಿಂದ ಹೋಗ್ತಾ ಇದೀವಿ ನೋಡಿ ವೀಕ್ಷಕರೇ. ನಿಮ್ಗೆ ಕಾಣಿಸ್ತಾ ಇರೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ನಾ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಸೊ ಅದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಹೌದು ವೀಕ್ಷಕರೇ, ಅದೇ ಗುರು ಸ್ವೀಟ್ಸ್ ಮಾಡ್ಸ್ ಯಾರಿಗೂ ಗೊತ್ತಿಲ್ಲ ಹೇಳಿ ವೀಕ್ಷಕರೇ, ಎಲ್ರಿಗೂ ಗೊತ್ತಿದೆ. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಮೈಸೂರು ಪಾಕ್ ಕಂಡಿಡಿದವರು ಕಾಕಾಸುರ ಮಾದಪ್ಪ ಅವರ ಫ್ಯಾಮಿಲಿಯವರು ನಡ್ಸ್ಕೊಂಡು ಬರ್ತಾ ಇರೋದು ಗುರು ಸ್ವೀಟ್ಸ್ ಮಾಡ್ಸ್. ಸೊ ಇಲ್ಲಿ ವಿಸಿಟ್ ಮಾಡ್ಬಿಟ್ಟು ಟೇಸ್ಟ್ ನೋಡೋಣ ಅಂತ ಬಂದಿದ್ದೆ. ಸೊ ಬನ್ನಿ ವೀಕ್ಷಕರೇ, ಒಳಗಡೆ ಹೋಗ್ಬಿಟ್ಟು ಟೇಸ್ಟ್ ನೋಡೋಣ. ನೋಡಿ ವೀಕ್ಷಕರೇ, ಎಷ್ಟೊಂದು ವೆರೈಟೀಸ್ ಮೈಸೂರು ಪಾಕ್ ಇದೆ. ಎಲ್ಲಾ ಮೈಸೂರು ಪಾಕ್ ಹೆಸರುಗಳು ಎದುರುಗಡೆ ಹಾಕಿದ್ದಾರೆ. ಸೊ ನಾವು ಟೇಸ್ಟ್ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು ವೀಕ್ಷಕರೇ. ಸೊ ವೀಕ್ಷಕರೇ, ಎವರ್ಗ್ರೀನ್ ನಮ್ಮ ಫೇವ್ರೇಟ್ ಮೈಸೂರು ಪಾಕ್ ಇದೆ. ಸೊ ನಾವು ಪರ್ಚೇಸ್ ಮಾಡ್ತೇವೆ ಇದನ್ನ. ನೀವೇನಾದರೂ ಬಂದ್ರೆ ನೀವು ಈ ಕಡೆ ಬಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಬೇಕಾಗಿದ್ದು ಮೈಸೂರು ಪಾಕ್ ನೀವು ಕರ್ದಿನೂ ಮಾಡ್ಬೋದು ವೀಕ್ಷಕರೇ. ಸೊ ನಾವೊಂದು 1/4 kg ನಾವು ಮೈಸೂರು ಪಾಕ್ ಕರ್ದಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವರೇ ನೋಡ್ರಿ, ಶ್ರೀ ಕಾಕಾಸುರ ಮಾದಪ್ಪ ಅವರು. ನೀವು ಪೌಸ್ ಮಾಡಿಬಿಟ್ಟು ನೋಡ್ಬೋದು ವೀಕ್ಷಕರೇ. ಫೈನಲಿ ನಾವು ಮೈಸೂರು ಪಾಕ್ನ ಪರ್ಚೇಸ್ ಮಾಡಿದ್ವಿ ಗುರು ಸ್ವೀಟ್ ಮಾರ್ಟ್ ಅವ್ರ ಕಡೆಯಿಂದ. ನೀವೇನಾದ್ರೂ ಮೈಸೂರು ಬಂದ್ರೆ ಒಂದ್ಸರಿ ನೀವು ವಿಸಿಟ್ ಮಾಡಿ ವೀಕ್ಷಕರೇ. ಬೆಳಿಗ್ಗೆ ಮೈಸೂರು ಬಂದ್ಮೇಲೆ ನಮ್ಮ ರಿಟರ್ನ್ ಟ್ರೈನ್ ಮಧ್ಯಾಹ್ನ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇದೆಯಲ್ಲ ಅಂತ ಅನ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ತಾಯಿಯ ದರ್ಶನ ಮಾಡ್ಕೊಂಡು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದೇ ತರ ಆಯ್ತು. ಹೋಗುವಾಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಮತ್ತೆ ರಿಟರ್ನ್ ಬರುವಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ನ ನೋಡಿದ್ವಿ. ಸೊ ಇವಾಗ ಬಂದ್ಬಿಟ್ಟು ಗುರು ಸ್ವೀಟ್ಸಲ್ಲಿ ಮೈಸೂರು ಪಾಕ್ನ ನಾವು ಟೇಸ್ಟ್ ಮಾಡಿಬಿಟ್ಟು ಪರ್ಚೇಸ್ ಕೂಡ ಮಾಡಿದ್ವಿ. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ವ್ಲಾಗ್ ಯಾರ್ಯಾರು ನೋಡಿರ್ತೀರ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ಹೊಸ ವ್ಲಾಗಲ್ಲಿ ವೀಕ್ಷಕರೇ.